ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಕೆಲವೊಮ್ಮೆ ನಾವು ಒಂದು ಕವಲು ದಾರಿಯಲ್ಲಿ ನಿಂತಿರ್ತೀವಿ ಅಲ್ವಾ? ಏನ್ ಮಾಡ್ಬೇಕು, ಯಾವ ದಾರಿ ಹಿಡಬೇಕು ಅಂತಾನೇ ಗೊತ್ತಾಗಲ್ಲ. ಒಂಥರಾ ಗೊಂದಲ. ಸಾವಿರಾರು ವರ್ಷಗಳ ಹಿಂದೆ ಠೀಕ್ ಇದೇ ತರಹದ ಒಂದು ಬಿಕ್ಕಟ್ಟಿನಲ್ಲಿ ನಡೆದ ಒಂದು ಸಂಭಾಷಣೆಯ ಬಗ್ಗೆ ಇವತ್ತು ಮಾತಾಡೋಣ. ಇದು ಕೇವಲ ಹಳೆ ಕಥೆಯಲ್ಲ, ನಮ್ಮ ಇವತ್ತಿನ ಮನಸ್ಸಿನೊಳಗಿನ ಯುದ್ಧಗಳಿಗೆ ದಾರಿ ತೋರಿಸೋ ಒಂದು ಬೆಳಕು. ಒಂದು ಕ್ಷಣ ಕುರುಕ್ಷೇತ್ರದ ಯುದ್ಧಭೂಮಿಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಲಕ್ಷಾಂತರ ಸೈನಿಕರು, ಗೀಳಿಡೋ ಆನೆಗಳು, ರಥಗಳು, ಗಾಳಿಯಲ್ಲೆಲ್ಲ ಯುದ್ಧದ ಕೂಗು, ಶಂಖಗಳ ಭಯಂಕರ ನಾದ, ವಿನಾಶದ ವಾಸನೆ. ಅಬ್ಬಾ! ಇದು ಸುಮ್ಮನೆ ಎರಡು ರಾಜ್ಯಗಳ ನಡುವಿನ ಯುದ್ಧ ಅಷ್ಟೇ ಆಗಿರ್ಲಿಲ್ಲ. ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಒಂದು ಫೈನಲ್ ಫೈಟ್ ಆಗಿತ್ತು. ಆದ್ರೆ ನಿಮ್ಗೊತ್ತಾ, ಈ ಮಹಾಯುದ್ಧದ ಅತಿ ದೊಡ್ಡ ಕಾಳಗ ನಡೆದಿದ್ದು ಆ ಮೈದಾನದಲ್ಲಲ್ಲ, ಅದು ನಡೆದಿದ್ದು ಒಬ್ಬ ಯೋಧನ ಮನಸ್ಸಿನೊಳಗೆ. ಹೇಗೆ ಆ ಹಳೆಯ ಯುದ್ಧಭೂಮಿ ನಮ್ಮ ಇವತ್ತಿನ ದಿನದ ಗೊಂದಲ, ಸ್ಟ್ರೆಸ್ ಮತ್ತೆ ಕಷ್ಟದ ನಿರ್ಧಾರಗಳಿಗೆ ಒಂದು ಕನ್ನಡಿ ಥರ ಇದೆ ಅಂತ ನೋಡೋಣ ಬನ್ನಿ. ಈ ಕಥೆಯ ಹೀರೋ ಮಹಾನ್ ಯೋಧ ಅರ್ಜುನ. ಯುದ್ಧಕ್ಕೆ ಅಂತ ಫುಲ್ ರೆಡಿಯಾಗಿ ಬಂದಿದ್ದ. ಆದ್ರೆ ಇದ್ದಕ್ಕಿದ್ದ ಹಾಗೆ ತನ್ನ ಜೀವನದಲ್ಲೇ ಅತಿ ದೊಡ್ಡ ಒಂದು ಇಕ್ಕಟ್ಟಿಗೆ ಸಿಕ್ಕಿಹಾಕೊಳ್ತಾನೆ. ಅರ್ಜುನ ಯುದ್ಧಭೂಮಿಯ ಆ ಕಡೆ ನೋಡ್ತಾನೆ. ಅಷ್ಟೇ, ಅವನ ಎದೆ ಒಡೆದೋಗುತ್ತೆ. ಯಾಕಂದ್ರೆ ಅಲ್ಲಿ ನಿಂತಿರೋದು ಬರೀ ಶತ್ರುಗಳಲ್ಲ, ಅವನಿಗೆ ಬಿಲ್ಲು ವಿದ್ಯೆ ಕಲಿಸಿದ ಗುರು ದ್ರೋಣರು, ಅವನನ್ನ ಮಗನಿಗಿಂತ ಹೆಚ್ಚಾಡಿ ಪ್ರೀತಿಸಿದ ಅಜ್ಜ ಭೀಷ್ಮರು, ಅವನ ಸ್ವಂತ ಅಣ್ಣ ತಮ್ಮಂದ್ರು ಎಲ್ಲರೂ ಅವನಿಗೆ ಎದುರಾಡಿ ಕತ್ತಿ ಹಿಡಿದು ನಿಂತಿದ್ದಾರೆ. ಈಗ ಅವನ ಮುಂದೆ ಇರೋದು ಒಂದು ಇಂಪಾಸಿಬಲ್ ಚಾಯ್ಸ್. ಒಬ್ಬ ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಅವನ ಡ್ಯೂಟಿ, ಅವನ ಧರ್ಮ. ಆದ್ರೆ ಆ ಧರ್ಮ ಪಾಲಿಸ್ಬೇಕು ಅಂದ್ರೆ ತನ್ನವರನ್ನೇ ಕೊಲ್ಬೇಕು. ಡ್ಯೂಟಿ ಮುಖ್ಯನಾ ಅಥವಾ ಪ್ರೀತಿಪಾತ್ರರು ಮುಖ್ಯನಾ? ಈ ಪ್ರಶ್ನೆ ಅವನನ್ನು ಒಳಗೊಳಗೆ ಸುಡೋಕ್ ಶುರು ಮಾಡುತ್ತೆ. ಈ ಗೊಂದಲ, ಈ ನೋವಿನ ಭಾರ, ಅದನ್ನ ತಡೆಯೋಕೆ ಆಗ್ದೆ ಅರ್ಜುನ ಅಲ್ಲೇ ಕುಸಿದು ಹೋಗ್ತಾನೆ. ಜಗತ್ತನ್ನೇ ಗೆಲ್ಲಬಲ್ಲ ಅವನ ಗಾಂಡೀವ ಬಿಲ್ಲು ಕೈಯಿಂದ ಜಾರಿ ಕೆಳಗ್ಬೀಳುತ್ತೆ. ಕೃಷ್ಣ, ನನ್ನ ಕೈಲಿ ಆಗಲ್ಲ ಈ ಯುದ್ಧ ಅಂತ ಹೇಳಿ ರಥದಲ್ಲಿ ಕುಳಿತುಬಿಡ್ತಾನೆ. ಅರ್ಜುನನ ಜೀವನದ ಆ ಕತ್ತಲೆಯ ಕ್ಷಣದಲ್ಲಿ ಅವನ ರಥದ ಸಾರಥಿಯಾಗಿ, ಗೆಳೆಯನಾಗಿ ಕೂಡೇ ಇದ್ದ ಶ್ರೀಕೃಷ್ಣ ಮಾತಾಡೋಕೆ ಶುರು ಮಾಡ್ತಾನೆ. ನೋಡಿ, ಇಲ್ಲಿಂದಲೇ ಇಡೀ ಜಗತ್ತಿಗೆ ಭಗವದ್ಗೀತೆಯ ಅಮರ ಸಂದೇಶ ಸಿಗೋಕೆ ಶುರುವಾಗಿದ್ದು. ಯಾವ ದಿಕ್ಕೂ ಕಾಣದೆ ಹೋದಾಗ ಅರ್ಜುನ ತನ್ನೆಲ್ಲ ಅಹಂಕಾರವನ್ನ ಬಿಟ್ಟು, ಕೃಷ್ಣ ನೀನೇ ದಾರಿ ತೋರ್ಸು ಅಂತ ಸಂಪೂರ್ಣವಾಗಿ ಶರಣಾಗ್ತಾನೆ. ನೋಡಿ, ಈ ಶರಣಾಗತಿಯೇ ಜ್ಞಾನದ ಬಾಗಿಲನ್ನು ತೆರೆಯೋ ಮೊದಲ ಹೆಜ್ಜೆ. ಆಗ ಕೃಷ್ಣ ಅರ್ಜುನನ ಗೊಂದಲವನ್ನು ದೂರ ಮಾಡೋಕೆ ಮಾತು ಶುರು ಮಾಡ್ತಾನೆ. ಕೃಷ್ಣನ ಬೋಧನೆಯಲ್ಲಿ ಮೊದಲ ಮತ್ತು ಅತಿ ಮುಖ್ಯವಾದದ್ದು ಕರ್ಮಯೋಗ. ಅಂದ್ರೆ ನಮ್ಮ ಕೆಲಸ, ನಮ್ಮ ಕರ್ತವ್ಯದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದು. ಮೊದಲಿಗೆ ಕೃಷ್ಣ ಅರ್ಜುನನಿಗೆ ಅವನ ಧರ್ಮವನ್ನ ನೆನಪಿಸ್ತಾನೆ. ಅಂದ್ರೆ ಒಬ್ಬ ಕ್ಷತ್ರಿಯನಾಗಿ ನ್ಯಾಯವನ್ನ ಕಾಪಾಡೋದು ಅವನ ಕರ್ತವ್ಯ. ಇದು ಹೇಗೆ ಅಂದ್ರೆ, ಒಬ್ಬ ಡಾಕ್ಟರ್ ರೋಗಿಗಳನ್ನ ಕಾಪಾಡೋದು, ಒಬ್ಬ ಟೀಚರ್ ಪಾಠ ಮಾಡೋದು ಅವರವರ ಧರ್ಮ ಇದ್ದ ಹಾಗೆ. ಆದ್ರೆ ಬರೀ ಕರ್ತವ್ಯದ ಅರಿವಷ್ಟೇ ಅರ್ಜುನನ ದುಃಖವನ್ನ ಕಡಿಮೆ ಮಾಡ್ಲಿಲ್ಲ. ಹಾಗಾದ್ರೆ ನಾವು ಮಾಡೋ ಕೆಲ್ಸದ ರಿಸಲ್ಟ್ ನೋವು ಕೊಡುತ್ತೆ ಅಂತ ಗೊತ್ತಿದ್ದಾಗ ಧೈರ್ಯವಾಗಿ ಮುಂದೆ ಹೋಗೋದು ಹೇಗೆ? ಇದಕ್ಕೆ ಉತ್ತರವಾಗಿ ಕೃಷ್ಣ ಗೀತೆಯ ಅತ್ಯಂತ ಪ್ರಾಕ್ಟಿಕಲ್ ತತ್ವವಾದ ಕರ್ಮಯೋಗವನ್ನ ಹೇಳ್ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ನಿನ್ನ ಕೆಲಸವನ್ನ ನೀನು ಮಾಡು, ಆದ್ರೆ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳಬೇಡ. ಇದನ್ನೊಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ಗೆ ಓದುವಾಗ, ಅಯ್ಯೋ ನಾನ್ ಫೇಲ್ ಆದ್ರೆ, ಮಾರ್ಕ್ಸ್ ಕಡಿಮೆ ಬಂದ್ರೆ ಅಂತ ರಿಸಲ್ಟ್ ಬಗ್ಗೆನೇ ತಲೆ ಕೆಡಿಸ್ಕೊಂಡ್ರೆ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ಅಲ್ವಾ? ಅದೇ ರಿಸಲ್ಟ್ ಚಿಂತೆ ಬಿಟ್ಟು ಕಲಿಯೋದ್ರಲ್ಲಿ ಖುಷಿ ಪಟ್ರೆ ಅವ್ನು ತುಂಬಾ ಶಾಂತದಿಂದ ಮತ್ತು ಚೆನ್ನಾಗಿ ಓದ್ಬಲ್ಲ. ನೋಡಿ, ಇದೇ ಕರ್ಮಯೋಗ. ಸರಿ, ಬರೀ ಡ್ಯೂಟಿ ಮಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಗಬಹುದು. ಆದ್ರೆ ನಾವು ಮಾಡೋ ಕೆಲ್ಸಕ್ಕೆ ಒಂದು ದೊಡ್ಡ ಅರ್ಥ, ಒಂದು ಡಿವೈನ್ ಕನೆಕ್ಷನ್ ಕೊಡೋದು ಹೇಗೆ? ಇಲ್ಲಿ ಕೃಷ್ಣ ಭಕ್ತಿಯೋಗದ ಬಗ್ಗೆ, ಅಂದ್ರೆ ಡಿವೋಷನ್ನ ದಾರಿಯ ಬಗ್ಗೆ ಮಾತಾಡ್ತಾನೆ. ನೋಡಿ, ಈ ಶ್ಲೋಕದಲ್ಲಿ ಅದ್ಭುತವಾದ ಅರ್ಥ ಇದೆ. ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಎಲ್ಲಾ ಯೋಗಿಗಳಿಗಿಂತ ಯಾರು ಪ್ರೀತಿ ಮತ್ತು ನಂಬಿಕೆಯಿಂದ ನನ್ನ ಜೊತೆ ಒಂದಾಗಿರ್ತಾನೋ ಅವನೇ ಬೆಸ್ಟ್ ಅಂತ. ಇದರ ಅರ್ಥ ತುಂಬಾನೇ ಸರಳ. ನಾವು ಮಾಡೋ ಪ್ರತಿಯೊಂದು ಕೆಲ್ಸವನ್ನೂ ಒಂದು ದೊಡ್ಡ ಉದ್ದೇಶಕ್ಕೆ, ಒಂದು ಉನ್ನತ ಶಕ್ತಿಗೆ ಸಮರ್ಪಣೆ ಮಾಡುದು. ಯೋಚನೆ ಮಾಡಿ, ನಾವು ನಮ್ಮ ಕೆಲ್ಸನ ಬರೀ ಸಂಬಳಕ್ಕೋಸ್ಕರ ಅಥವಾ ಯಾರೋ ಹೊಗಳುತ್ತಾರೆ ಅಂತ ಮಾಡ್ದೆ, ಇದೊಂದು ಸೇವೆ, ಇದೊಂದು ಅರ್ಪಣೆ ಅಂತ ಮಾಡ್ರೆ, ಆಗ ಆ ಕೆಲ್ಸನೇ ಒಂದು ಮೆಡಿಟೇಷನ್ ತರ ಆಗುತ್ತೆ. ಆಗ ನೋಡಿ, ಹೊರಗಡೆ ಎಷ್ಟೇ ಪ್ರಾಬ್ಲಮ್ ಇರಲಿ, ನಮ್ಮ ಮನಸ್ಸಿನೊಳಗೆ ಒಂದು ಅಚಲವಾದ ಶಾಂತಿ, ಒಂದು ಕ್ಲಾರಿಟಿ ಇರುತ್ತೆ. ಓಕೆ,
ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಇದನ್ನ ನಮ್ಮ ಇವತ್ತಿನ ಕಾಂಕ್ರೀಟ್ ಜಂಗಲಲ್ಲಿ, ನಮ್ಮ ಕರಿಯರ್, ನಮ್ಮ ರಿಲೇಶನ್ಶಿಪ್ಸ್ ಅನ್ನೋ ಯುದ್ಧಭೂಮಿಯಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು? ಗೀತೆ ನಮ್ಗೆ ಒಂದು ಕ್ಲಿಯರ್ ಆದ ಗೈಡ್ಲೈನ್ ಕೊಡುತ್ತೆ. ಒಂದು ರೀತಿ ಇದೊಂದು ಟೂಲ್ ಕಿಟ್ ಇದ್ದ ಹಾಗೆ. ಉದಾಹರಣೆಗೆ, ಕರಿಯರ್ನಲ್ಲಿ ದಾರಿ ಕಾಣ್ತಾ ಇಲ್ವಾ? ಆಗ ನಮ್ಮ ನಿಜವಾದ ಧರ್ಮ ಏನು ಅಂತ ಯೋಚಿಸ್ಬೇಕು. ನಾವ್ ಯಾವ್ದ್ರಲ್ಲಿ ಬೆಸ್ಟ್, ಸಮಾಜಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು? ಕೆಲ್ಸದಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಾ ಇದೆಯಾ? ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಮ್ಮ ಪ್ರಯತ್ನದ ಮೇಲೆ ಮಾತ್ರ ಗಮನ ಇಡೋಣ. ಜೀವನಕ್ಕೊಂದು ದೊಡ್ಡ ಅರ್ಥ ಬೇಕು ಅನಿಸ್ದಾಗ ನಮ್ಮ ಕೆಲ್ಸವನ್ನೇ ಒಂದು ದೊಡ್ಡ ಶಕ್ತಿಗೆ ಸಮರ್ಪಿಸುವ ಭಕ್ತಿಯ ಮಾರ್ಗ ಸಹಾಯಕ್ಕೆ ಬರುತ್ತೆ. ಕೊನೆಗೆ ಗೀತೆ ನಮ್ಗೆ ನೆನಪು ಮಾಡೋದು ಒಂದೇ ವಿಷಯ: ನಿಜವಾದ ಯುದ್ಧಭೂಮಿ ಕುರುಕ್ಷೇತ್ರ ಅಲ್ಲ, ಅದು ನಮ್ಮ ಮನಸ್ಸಿನೊಳಗಿದೆ. ನಮ್ಮ ಕೋಪ, ಭಯ, ಆಸೆ, ಅಹಂಕಾರ ಇವುಗಳನ್ನ ಯಾವಾಗ ನಾವು ಗೆಲ್ತೀವೋ ಆಗ್ಲೇ ನಮ್ಗೆ ನಿಜವಾದ ಗೆಲುವು ಸಿಗೋದು. ಗೀತೆಯ ಈ ಜ್ಞಾನ ಬರೀ ಕೇಳ್ಬಿಡೋದಕ್ಕಲ್ಲ, ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಿದ್ರೆ ಈ ಜ್ಞಾನದ ಜೊತೆ ನಾಳೆ ನಾವೆದುರಿಸ್ಬೇಕಾದ ನಮ್ಮ ಜೀವನದ ಯುದ್ಧಭೂಮಿ ಯಾವುದು ಮತ್ತು ಅದನ್ನ ಗೆಲ್ಲೋಕೆ ನಾವು ಯಾವ ಅಸ್ತ್ರವನ್ನ ಬಳಸ್ಬೇಕು? ಯೋಚಿಸಿ.